MLA ಗೆ ಬರುವಂತ ಸಂಬಳ ಸಾಕಾಗುತ್ತಾ ಅನ್ನೋದು ನನ್ನ ಪ್ರಶ್ನೆ ಸರ್. ಖಂಡಿತವಾಗ್ಲೂ ಸಾಲಲ್ಲ ಸರ್. ಈ ಸತಿ 40,000 ರೂಪಾಯಿನ ಸಂಬಳ ಏನೋ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದಾಗ ನಾನೇ ಅತ್ಯಂತ ಹೆಚ್ಚು ಖುಷಿ ಪಟ್ಟವರು. ನಾನು ನಮ್ಮ ವಿರೋಧ ಪಕ್ಷ ನಾಯಕರಿಗೆ ಮತ್ತೆ DK ಶಿವಕುಮಾರ್ ಅವರು ಸಮೇತ ಅಧಿವೇಶನದಲ್ಲಿ ಹೇಳಿದ್ರು, ಸರ್ ದಯವಿಟ್ಟು ಜಾಸ್ತಿ ಮಾಡಿ ಸರ್ ಅಂತ ಹೇಳಿ. ಯಾಕೆಂದ್ರೆ ನಂದು ಮ್ಯಾಕ್ಸಿಮಮ್ ಪರ್ ಡೇ 205 ಕಿಲೋಮೀಟರ್ ಓಡುತ್ತೆ ಗಾಡಿ. ನನ್ನ ತಿಂಗಳಿಗೆ 70,000 ಸಾರಿ ಒಂದು ತಿಂಗಳಿಗೆ ಹೆಚ್ಚು ಕಮ್ಮಿ ನನ್ನ ಗಾಡಿ ಏನಿಲ್ಲ ಅಂದ್ರೂ ಕೂಡ ಕನಿಷ್ಠ ಅಂತ ಅಂದ್ರೂ ಕೂಡ ಹೆಚ್ಚು ಕಮ್ಮಿ ನಾನೊಂದು 7,000 ರಿಂದ 8,000 ಗಾಡಿ ಓಡುತ್ತೆ. 7,000 ಅಂತ ಗ್ಯಾರಂಟಿ ಓಡುತ್ತೆ. ಯಾಕಂದ್ರೆ ಡೈಲಿ ನೀವು ನೋಡಿ 200 ಕಿಲೋಮೀಟರ್ 6,000 ಕಿಲೋಮೀಟರ್ ಆಗೋಗುತ್ತೆ ಹೆಚ್ಚು ಕಮ್ಮಿ. ಮಿನಿಮಮ್ 7,000 ಕಿಲೋಮೀಟರ್ ಹೋಗುತ್ತೆ. ಕೆಲವೊಂದ್ ದಿವಸ ನಾನು ಬೆಂಗಳೂರು ಬೆಳಗ್ಗೆ ಮೊನ್ನೆ ನೋಡಿ, ನಾನು ಬೆಳಗ್ಗೆ ಬೆಂಗಳೂರಿಂದ ಬಂದು ಮತ್ತೆ ರಾತ್ರಿ ಹೋಗಿ ಅಲ್ಲಿಂದ ಗುಲ್ಬರ್ಗಕ್ಕೆ ಹೋಗಿ ಮತ್ತೆ ಬೆಳಗ್ಗೆ ಬಂದೆ. ನಾನೇ ನಿರಂತರವಾಗಿ ಸರ್, ನನ್ ಕ್ಷೇತ್ರನೇ ದೊಡ್ಡ ಕ್ಷೇತ್ರ ಅಲ್ಲ ಸರ್. ವಿಸ್ತೀರ್ಣದಲ್ಲಿ 120 ಕಿಲೋಮೀಟರ್ ಇದೆ ಸರ್. ಇಲ್ಲಿಂದ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಅಷ್ಟಾಗತ್ತೆ. ಡೈಲಿ 200 ರಿಂದ 205 ಕಿಲೋಮೀಟರ್ ನನ್ ಗಾಡಿ ಓಡುತ್ತೆ ಸರ್ ಆಕ್ಚುಲಿ. ಬಟ್ ನಾನು ಸಾರ್ವಜನಿಕ 10:30 11 ಗಂಟೆಗೆ ಮನೆ ಬಿಡ್ತೀನಿ ಸರ್. ಬೆಳಿಗ್ಗೆ ಬಂದವ್ರು ಜನ ಅಟೆಂಡ್ ಮಾಡ್ತೀನಿ. ಜನ ಅಟೆಂಡ್ ಮಾಡಿದ ತಕ್ಷಣ ತಿಂಡಿ ಮಾಡಿ ಮನೆ ಬಿಟ್ರೆ ಸರ್ ಬರೋದೇ ರಾತ್ರಿ 10 ಗಂಟೆ ಆಗುತ್ತೆ ಹೆಚ್ಚು ಕಮ್ಮಿ. ಹಂಗಾಗಿ ಹಾಗೆ ಆಗುತ್ತೆ. ಏನು ಮಾಡಕ್ ಬರ್ದಾಗ ಸರ್ ಸಂಬಳ ಜಾಸ್ತಿ ಮಾಡ್ಬೇಕು ಸರ್, ಅದ್ರಲ್ಲಿ ಏನ್ ವಿಚಾರ ಇಲ್ಲ ಸರ್. ಬೇರೆಯವ್ರು ಏನಂತಾರ ನನಗೆ ಗೊತ್ತಿಲ್ಲ, ಬೇರೆ ತರ ಹೇಳ್ಬೋದು ಸರ್. ನನ್ನ ಮನಸ್ಸಿನ ಮಾತು ಸರ್. ಖಂಡಿತವಾಗ್ಲೂ ಮೊನ್ನೆ ಸಂಬಳ ಜಾಸ್ತಿ ಮಾಡೋ ಡಿಸಿಷನ್ ತಗೊಂಡಿರೋ ಸರ್, ತುಂಬಾ ಒಳ್ಳೇದು ಸರ್. ಯಾಕೆ ಅಂತ ಹೇಳಿದ್ರೆ ಈಗ ನನ್ನ ಗಾಡಿ ಡೀಸೆಲ್, ಡ್ರೈವರ್, ಅದಕ್ಕೆ ಎಕ್ಸ್ಪೆನ್ಸು, ಸರ್ವಿಸು, ನನಗಿರ್ತಕ್ಕಂಥ ಹುಡುಗರು ಬೇಕೇ ಬೇಕಲ್ಲ ಸರ್. ನಾನು ಬೆಂಗಳೂರಿಗೆ ಹೋಗ್ಬೇಕು ಬರ್ಬೇಕು, ಏನಾಗತ್ತೆ ನನ್ನ ಅಂಗಡಿ ಇಲ್ಲ. ಎನಿ ಟೈಮ್ ನನ್ನ ಅಂಗಡಿ ಡೀಸೆಲ್ಗೆ ಇದಾಕು ಅಂತ ಹೇಳಿ ನಾವೇನ್ ಹೇಳಕ್ಕಾಗಲ್ಲ. ಅಟ್ಲೀಸ್ಟ್ ನಾವು ಬಂದ್ರಿಂದ ನನ್ನ ಗಾಡಿ ಡೀಸೆಲ್ ಇವೆಲ್ಲ ಮಾಡ್ಲೇಬೇಕಲ್ಲ ಸರ್. ಮತ್ತೆ ನಾವು ಅಷ್ಟೇ ಕೆಲಸ ಮಾಡ್ತಾ ಇದೀವಿ ಸರ್. ನಾವೇನ್ ಸುಮ್ನೆ ಕೂತಿಲ್ಲ ಸರ್. ನಾವು ಕೆಲಸ ಮಾಡ್ತಾ ಇದೀವಲ್ಲ ಸರ್. ನಾವು ಈಗ ಜನಗಳು ಕೊಟ್ಟಿರ್ತಕ್ಕಂಥ ಶಾಸಕ ಸ್ಥಾನವನ್ನ ನಾವು ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೀನಿ. ಸರ್, ಸಾಮಾನ್ಯ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ. ಒಬ್ಬ MLA ಅಂದ್ರೆ ನಾನು ಬೇರೆ ಅವ್ರ ಬಗ್ಗೆ ಮಾತಾಡ್ತಿಲ್ಲ, ನಿಮ್ಮ ವಿಚಾರದಲ್ಲಿ ಮಾತಾಡೋದಾದ್ರೆ ತಿಂಗಳಿಗೆ ಎಷ್ಟು ಖರ್ಚಾಗ್ತದೆ ಸರ್? ಯಾಕೆಂತಂದ್ರೆ ಹೋಗಿ ಅಲ್ಲಿ ಜನರನ್ನ ಭೇಟಿ ಮಾಡೋದಕ್ಕಾಗಿರ್ಬೋದು, ಅಥವಾ ಯಾರೋ ಮನೆ ಹತ್ರ ಬಂದ್ರು, ಕಾರ್ಯಕರ್ತರನ್ನ ಸೇರಿಸ್ಬೇಕು, ಯಾವ್ದೋ ಒಂದು ಪ್ರೋಗ್ರಾಮ್ ಮಾಡ್ಬೇಕು ಅಂತಂದ್ರೆ ಎಷ್ಟು ಬೇಕಾಗ್ತದೆ ತಿಂಗಳಿಗೆ? ಖರ್ಚುಗಳು ಬೇರೆ ಬಿಡಿ, ಅದು ಹಿಂದಿನ ಕೂಡ ನಾವು ಮಾಡೇ ಮಾಡ್ತೀವಿ. ಬಟ್ ಸಾರ್ವಜನಿಕರು ಬಂದಂತ ಸಂದರ್ಭದಲ್ಲಿ ಸರ್ ಎಲ್ಲವೂ ಕೂಡ ಸರ್ಕಾರದ ವತಿಯಿಂದ ನಾವು ಪರಿಹಾರ ಕೊಡ್ಸಕ್ ಆಗಲ್ಲ, ಅಥವಾ ನಾನು ಶಾಸಕರಿಂದ ಪರಿಹಾರ ಮಾಡಕ್ ಆಗಲ್ಲ. ಎಲ್ಲೋ ಬಂದಂತ ಸಂದರ್ಭದಲ್ಲಿ ಒಂದು ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ಒಬ್ರು ಬಡವರು, ಅದಕ್ಕೆ ನಾವು ಸಹಾಯ ಮಾಡ್ಲೇಬೇಕಾಗತ್ತೆ. ಈಗಲೂ ಬರ್ತಾ ಯಾರೋ ಒಬ್ರು ಫೋನ್ ಮಾಡಿ ತಲೆಗೆ ಎಟ್ಟಾಗಿದೆ ಬೆಂಗಳೂರು ಕರ್ಕೊಂಡು ಹೋಗ್ಬೇಕು, ಆಂಬುಲೆನ್ಸ್ ದುಡ್ಡು ಬೇಕಾದ್ರೆ ನಾನು ಕೊಡ್ತೀನಪ್ಪ ಅಂತ ಹೇಳಿದೆ. ನಮ್ ಕೈಲಿ ಏನಾಗುತ್ತೆ ಅದನ್ನ ಮಾಡ್ಬೋದು. ಅಥವಾ ಏನೋ ಕಷ್ಟ ಅಂತ ಬಂದಿರ್ತಾರೆ. ಮೊನ್ನೆ ಪಾಪ ಯಾರೊಬ್ರು ಫೋನ್ ಮಾಡಿ ನನಗೆ ಪಾಪ ನನ್ನ ಮನೆಯವರಿಗೆ ಹುಷಾರಲ್ಲೆಲ್ಲ ತುಂಬಾ ಆಗಿದೆ ಎಂತದ ಹೇಳ್ತಾ ಎಂತದ ನನಗೆ ಅದು ಹೇಳಕ್ ಬರ್ತಾ ಇಲ್ಲ ಆಗಿದೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ಪಾಪ ಚಿನ್ನ ಎಲ್ಲ ಇಟ್ಟಿದೀವಿ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಅದಕ್ಕೆ ನೀವು ಯಾರು ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ವಿ. ಈಗ ನಮ್ ಕೈಲಾದ ಸಹಾಯ ನಾನು ಮಾಡ್ಲೇಬೇಕಲ್ಲ ಸರ್. ಈ ಸ್ಥಾನದಲ್ಲಿ ಇದ್ಕೊಂಡು ಏನೂ ಇಲ್ದಲ್ಲ ಇಲ್ಲ ಅಂತಾನು ಹೇಳಕ್ ಆಗಲ್ಲ ಸರ್. ಮನ್ಸು ಬರಲ್ಲ, ಏನ್ ಮಾಡ್ತೀರಾ. ಆಮೇಲೆ ಕೆಲವೊಂದು ಟೈಮ್ಗಳಲ್ಲಿ ಕಡಿಮೆ ಮಾಡಿದ್ರು ಏನು MLA ಇಷ್ಟು ಕಡಿಮೆ ಮಾಡ್ಬಿಟ್ರಲ್ಲ ಆ ತರದ್ದು ಇರುತ್ತೆ. ಈ ವಿಚಾರ ಅಂತಲ್ಲ, ಯಾವುದೇ ವಿಚಾರದಲ್ಲೂ ಎಲ್ಲರನ್ನು ಕೂಡ ನೀವು ಸಂಪೂರ್ಣ ತೃಪ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ನಮ್ಮ ಆತ್ಮಸಾಕ್ಷಿ ನಮ್ ಕೈಲಿ ಏನಾಗುತ್ತೆ ಅದು ಕೊಟ್ಟು, ದೇವ್ರ ಏನ್ ಕೊಟ್ಟಿದ್ರೆ ನಮ್ಗೆ ಅಷ್ಟು ಕೂಡ ಅಂತ ಕೆಲಸ ಮಾಡ್ಬೇಕು ಸರ್. ಈಗ ನಮ್ಮ ಆಸ್ತಿ ಎಷ್ಟಿದೆ ಅಷ್ಟು ಕಾಲ್ ಚಚ್ಬೇಕು. ಈಗ ಸಿಕ್ಕಾಬಿಟ್ಟು ಅವ್ರ ಎಕ್ಸ್ಪೆಕ್ಟೇಷನ್ ತರ ಫುಲ್ ಕೊಡಕ್ಕಾಗಲ್ಲ. ಮತ್ತೆ ಯಾರಿಗೂ ಸಮೇತ ನೀವು ಸಂಪೂರ್ಣ ತೃಪ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ ಕೈಲಿ ಏನಾಗುತ್ತೆ ಅಷ್ಟೋ ಕೊಟ್ಬಿಟ್ಟು ಮಾಡಂತದ್ದು ನಮ್ ಕೆಲಸ ಸರ್.